ಏನ್ ಮೇಸ್ಟ್ರೆ, ಶಾಲೆಯಲ್ಲಿ ಮತ್ತೆ ಬಿಸಿ ಊಟ ಶುರು ಆಗಿದ್ಯಂತೆ? ಏನ್ ಕತೆ? ಏನು ಶಾಲೆ ಅಂದ್ರೆ ಏನು ಮದ್ವೆ ಮನೆನಾ? ನೋಡಿ ಪಟೇಲ್ರೆ, ಈ ಬಗ್ಗೆ ನೀವು ತಲೆ ಬಿಸಿ ಮಾಡ್ಕೋಬೇಡಿ. ಆ ಶ್ರದ್ಧೆ ಇದ್ದಾಳೆ ಅವಳು ಈ ವಿಷಯದಂಗೆ ಮೇಲ್ ಗೌರ್ಮೆಂಟಿಗೆ ಅರ್ಜಿ ಬರೀತಿ, ಅದು ಮಾಡ್ತಿ ಇದು ಮಾಡ್ತಿ ಅಂತ ಹೇಳ್ತಿದ್ದ. ಮತ್ತಿದ್ರ ಅಗಳಿ ಹಬ್ಬದ ಬೇಡ ಅಂದೇಳಿ ಊಟ ಅಂದ ಹಾಕುವ ಅಂದೆ. ಅದು ಅಂದ್ರೆ ಈ 10 ಮಕ್ಕಳಿಗೆ ಊಟ ಹಾಕೋದ್ರಿಂದ ನಮ್ಗೇನು ತಲೆ ಬಿಸಿ ಇಲ್ಲ. ಅದಕ್ಕೆ ಏನೋ ಸರ್ಕಾರಕ್ಕೆ ಪತ್ರ ಬರೀತಾಳ ಅವಳು. ನನ್ನ ಹಳ್ಳಿಗೆ ಬಂದು ನನಗೇ ಧಮಕಿ. ಗ್ರೇಟ್ ಕಣ್ರಿ ಅವಳು, ಗ್ರೇಟ್. ನೋಡಿ ಹಿರಿಯರೇ, ನಮ್ಮ ಮಾನವೀಯ ಮೇಷ್ಟ್ರು ಚೆನ್ನಾಗಿ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಏನದ ಅರ್ಥ? ಏನೋ ಸನ್ಮಾನ ಮಾಡಲ್ ಮಾನ್ಯ ಮೇಡಮ್ಗೆ ಸಕಲ ಸರ್ಕಾರಿ ಗೌರವದೊಂದಿಗೆ. ಅಯ್ಯೋ ಸಾರಿ ಪಟೇಲ್ರೆ, ನಾ ತಲೆ ಆಡ್ಸಕ್ಕಂತ ಅದಕ್ಕಲ್ಲ. ನೀವು ಆಗಳ ಹೇಗೆ ಹೇಳ್ರಿ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ನೋಡ್ರಿ, ವಿಷದ ಬಳ್ಳಿ ಹಬ್ಬಕ್ಕೆ ಬಿಟ್ರೆ ಕತ್ತಿಗೆ ಸುತ್ಕೊಂಡು ನಮ್ಮ ಪ್ರಾಣನೇ ತೆಗಿಯತ್ತೆ, ನೆನಪಿಟ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲ ಇತ್ತಲ್ಲ ಏನಾರು ಮಾಡ್ತೋ, ತಲೆ ಕಿಸ್ಕೊಂಬೇಡ ನೀವು. ನೀವೆಲ್ಲ ಎಂತಾರೋ ಮಾಡ್ತೀನಿ ಅಂತ ಕೂತ್ಕೊಂಡ ಅಂದ್ರೆ ಕೊನೆಗೆ ತಲೆ ಕೆಡದ್ ನಂದು. ನೋಡಿದ್ನಲ್ಲ ಇಷ್ಟು ದಿನ ನೀವು ಮಾಡೋ ಕೆಲಸನ. ಇವಾಗ ಅವಳು ನನ್ನ ಗುಹೆ ಮುಂದೆ ಬಂದು ಕೂತ್ಕೊಂಡು ನನ್ನನ್ನೇ ಆಟ ಆಡಿಸ್ತಾ ಇದ್ದಾಳೆ. ಇದೆಲ್ಲದಕ್ಕೂ ಒಂದೇ ದಾರಿ, ನಾಳೆ ಶಾಲೆಗೆ ನಾನೇ ಬರ್ತೀನಿ, ಏನಾಗುತ್ತೋ ನೋಡೇ ಬಿಡ್ತೀನಿ ಕಣ. ಹೊಯ್ ಪಟೇಲ್ರೆ, ಅದು ಒಂದು ರಗಲಿ ಮಾಡಬೇಡಿ ಮರ್ರೆ. ನೀವು ಶಾಲೆಗೆ ಬಂದು ಅಲ್ಲೇನಾದ್ರು ಗಲಾಟೆ ಹಾಕೋದು, ಅದು ದೊಡ್ಡ ಸುದ್ದಿ ಹಾಕೋದು, ಅಂಥದ್ದೊಂದು ರಗಲಿ ಆಯ್ಕ ಈಗ. ಹೊಯ್ ಉಗ್ರಪ್ಪನವ್ರೆ, ನೀವಂಚು ಹೇಳಿ ಮರ್ರೆ. ನೀ ಎಂತಕ್ಕೆ ವಿಚಿತ್ರವಾಗಿ ಆಡ್ತಿದ್ಯಾ? ಕೈ ತೊಳ್ಕೊಂಡು ಶ್ರದ್ಧಾಯಿಂದ ಬಿದ್ದಿದ್ಯಾ ಎಂತಕ್ಕೆ? ಹಿಂದೆ ಬಿದ್ದಿರೋದಲ್ಲ, ಮುಂದೆ ನಾನು ಬೀಳಬಾರ್ದು ಅಂದ್ರೆ ಇವತ್ತಿಂದನೇ ಅವಳು ಉಸಿರೆತ್ತಬಾರ್ದು. ಅದಕ್ಕೋಸ್ಕರ ನಿಮ್ಮ ಕಣ್ಣಿಗೆ ಅವಳು ಕ್ರಿಮಿ ತರ ಕಾಣಬಹುದು, ಆದರೆ ಅದೇ ಕ್ರಿಮಿ ನಾಳೆ ನಮ್ಮ ಮೊದಲು ಒಳಗೆ ಸೇರ್ಕೊಂಡ್ರೆ ಸಖತ್ ಖರಾಬ್ ಆಗ್ಬಿಡುತ್ತೆ ನಮ್ಮ ಕತೆ. ಈಗಾಗ್ಲೇ ನಾನು ಯಾವ್ದಾದ್ರು ವಿಷಯಕ್ಕೆ ಒದ್ದಾಡ್ತಾ ಇದ್ದೀನಿ, ಇವಳೊಬ್ಳು ಬಂದು ಕಾಡ್ತಾ ಇದ್ದಾಳೆ ನನ್ನ ಹತ್ತು. ಎಂತಾಯ್ತು? ಯಾಕೆ ಈ ಒದ್ದಾಟ? ನೀವು ಒಂದು ಮಾತು ಹೇಳಿ, ನಾವೇ ಸಹಾಯ ಮಾಡ್ತೇವೆ. ನೀವೆಲ್ಲ ಏನು ಸಹಾಯ ಮಾಡೋದು ಬೇಡ, ಧನ್ಯವಾದಗಳು. ಹೋಗ್ಬನ್ನಿ, ದಯವಿಟ್ಟು ಹೋಗ್ಬನ್ನಿ. ನಾಳೆ ಶಾಲೆಗೆ ನಾನೇ ಬರ್ತೀನಿ. ಬತ್ತೆ ನಾನು. ಏನೇ ಹೇಳಿ ಭುವನ್,